بسم الله الرحمن الرحيم وما علينا إلا البلاغ والصلاة والسلام على أشرف المرسلين وعلى آله وصحبه أجمعين أما بعد رب اغفر لي ولوالدي وللمسلمين ಗೌರವಾನ್ವಿತರೇ, ವೇದಿಕೆಯಲ್ಲಿ ಆಸೀನರಾದ ಸಕಲ ಗೌರವಗಳಿಗೂ ಅರ್ಹರಾದ ಗಣ್ಯಾತಿ ಗಣ್ಯರೇ, ಸಮಾನ ವಯಸ್ಕರು ಮತ್ತು ಮನಸ್ಕರಾದ ಯುವಕರೇ, ಈ ನಾಡಿನ ಹಿರಿಯರೇ, ಸರ್ವಧರ್ಮೀಯ ಮತ ಬಾಂಧವರೇ, ಲೋಕಾನುಗ್ರಹಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಪರಿಷತ್ ಮತ್ತು ಈದ್ ಮಿಲಾದ್ ಸಮಿತಿ ಪುತ್ತೂರು ಬಹಳ ಅಚ್ಚುಕಟ್ಟಾಗಿ ನಡೆಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರನ್ನು ನಾನು ಶ್ಲಾಘಿಸ್ತಾ ಇದ್ದೇನೆ. ಈ ಒಂದು ಬೃಹತ್ ನಗರದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಅತ್ಯಂತ ವಿಶಾಲವಾದ ನಗರದಲ್ಲಿ ಈ ರೀತಿ ಎಲ್ಲರ ಭಾವನೆಗಳನ್ನು ಗೌರವಿಸುತ್ತಾ, ಯಾರ ಭಾವನೆಗಳಿಗೂ ಘಾಸಿ ಉಂಟು ಮಾಡದೆ ಈ ರೀತಿ ಬೃಹತ್ತಾದ ರ್ಯಾಲಿಯನ್ನು ಆಯೋಜಿಸುವುದು ಸುಲಭದ ಕೆಲಸವಲ್ಲ. ಅದು ಕೂಡ ಇತ್ತೀಚಿನ ಬೆಳವಣಿಗೆಯಲ್ಲಿ ತುಂಬಾ ಕ್ಲಿಷ್ಟಕರವಾದ ವಿಚಾರವೂ ಕೂಡ ಆಗಿರುವುದರಿಂದ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನನ್ನೆಲ್ಲಾ ನಿಯಮ ಪಾಲಕರಾದ ಆರಕ್ಷಕ ವಿಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಬಿಗ್ ಸೆಲ್ಯೂಟ್ ಅನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಈ ಸಮಾಜದಲ್ಲಿ ಬೇಕಿರುವುದು ಶಾಂತಿ, ಸೌಹಾರ್ದತೆ. ಅದಕ್ಕೆ ಬೇಕಾಗಿ ಆಗಿದೆ ಈದ್ ಮಿಲಾದುಗಳು, ಗಣೇಶ ಚತುರ್ಥಿಗಳು. ಸಮಾಜದ ಶಾಂತಿಯನ್ನು, ಸೌಹಾರ್ದತೆಯನ್ನು ಕದಡುವುದಾದರೆ ಅಂತಹ ಕಾರ್ಯಾಚರಣೆಗಳು ನಮಗೆ ಅಗತ್ಯವಿಲ್ಲ ಎಂಬುದನ್ನು ಇಂತಹ ಬೃಹತ್ ರ್ಯಾಲಿಗಳು, ಸಮ್ಮೇಳನಗಳು, ಸಂಗಮಗಳು ನಮಗೆ ನೀಡ್ತಾ ಇದೆ. ಪ್ರೀತಿಯ ಮಿತ್ರರೇ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 1499 ವರ್ಷದ ಮೊದಲು ಮಕ್ಕಾ ಎಂಬ ಆ ಪ್ರದೇಶದಲ್ಲಿ ಬೆಳೆದು ಇಂದು ಜಗತ್ತಿನಾದ್ಯಂತ ಅವರನ್ನು ಸ್ಮರಿಸಲ್ಪಡ್ತಾ ಇದೆ ಎಂದರೆ ಒಂದೇ ಒಂದು ಕಾರಣ. ಅದು ಕರುಣೆ ಮಾತ್ರವಾಗಿತ್ತು, ಅದು ಮಮತೆ ಮಾತ್ರವಾಗಿತ್ತು, ಮಾನವೀಯತೆ ಮಾತ್ರವಾಗಿತ್ತು. ಇಂದು ಜಗತ್ತಿನಲ್ಲಿ ಎಷ್ಟೋ ಆದರ್ಶ ಪುರುಷರು ಎಲ್ಲರೂ ಕೂಡ ಇತಿಹಾಸಗಳಲ್ಲಿ ಕಳೆದು ಹೋದರು. ಅವರ ಬಗ್ಗೆ ಚರ್ಚಿಸುವಂತಹ ಸಂದರ್ಭದಲ್ಲಿ ವಿಮರ್ಶೆಗಳಿದೆ, ಟೀಕೆಗಳಿದೆ. ಅವರು ಇದ್ದಾರೋ ಇಲ್ಲವೋ, ಅವರ ಅಸ್ತಿತ್ವದ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಚರ್ಚೆ ಇದೆ. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೆಂಬ ಆದರ್ಶ ಪುರುಷನ ಬಗ್ಗೆ ಚರ್ಚಿಸುವಂತಹ ಸಂದರ್ಭದಲ್ಲಿ ಟೀಕಾಕಾರರು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೆಂಬ ಮುಹಮ್ಮದ್ ಎಂಬ ಒಬ್ಬ ವ್ಯಕ್ತಿ ಮಕ್ಕಾದ ಮಣ್ಣಲ್ಲಿ ಬದುಕಿದ್ದರು, ಬಾಳಿದ್ದರು ಎಂಬ ಸತ್ಯವನ್ನು ಒಪ್ಪಿಕೊಂಡೇ ಟೀಕೆ ಮಾಡ್ತಾ ಇದ್ದಾರೆ ಎಂಬ ಪ್ರಮುಖ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಹಲವಾರು ಆದರ್ಶ ಪುರುಷಗಳನ್ನು ಗೊತ್ತಿದೆ, ಮಾದರಿಯುತ ನಾಯಕರನ್ನು ಗೊತ್ತಿದೆ. ಅವರ ಸಾರ್ವಜನಿಕ ವೇದಿಕೆಯ ಚಿತ್ರಗಳು ನಮ್ಮಲ್ಲಿದೆಯೇ ಹೊರತು, ಅದರ ವಿವರಣೆಗಳು ನಮ್ಮಲ್ಲಿದೆಯೇ ಹೊರತು, ಅವರ ದಾಂಪತ್ಯ ಜೀವನದ, ಅವರ ವೈಯಕ್ತಿಕ ಜೀವನದ ವಿಚಾರಗಳು ನಮಗೆ ತಿಳಿದಿಲ್ಲ. ಯಾಕೆಂದರೆ ಊರಿಗೆ ಉಪಕಾರಿಯಾದವನು ಮನೆಗೆ ಮಾರಿಯಾಗಿರಬಹುದು. ಆದರೆ ಇದರಲ್ಲೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿಭಿನ್ನವಾಗಿದ್ದಾರೆ. ಇದು ಕೇವಲ ಅವಕಾಶವಾದವಲ್ಲ ಪ್ರೀತಿಯ ಸಹೋದರರೇ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಲನೆ, ನಿಶ್ಚಲನೆ, ಕ್ರಿಯೆ, ನಿಷ್ಕ್ರಿಯೆ, ಮಾತು, ಮೌನಾನುವಾದಗಳೆಲ್ಲವೂ ಕೂಡ ಚರಿತ್ರ ಪುಟಗಳಲ್ಲಿ ದಾಖಲಾಗಿದೆ. ದಾಖಲಾದದ್ದು ಮಾತ್ರವಲ್ಲ, 1400 ವರ್ಷಗಳ ಹಿಂದೆ ಈಚೆಗೆ ತಲೆಮಾರುಗಳಿಂದ ತಲೆಮಾರು ಯಾವುದೇ ಒಂದು ತಪ್ಪು ಗ್ರಹಿಕೆಗಳು ಬರದ ರೀತಿಯಲ್ಲಿ, ಅನ್ಯ ಕಲಾಮುಗಳು, ಅನ್ಯ ಮಾತುಗಳು ಅದಕ್ಕೆ ಸೇರದಂತಹ ರೀತಿಯಲ್ಲಿ ಹದೀಸ್ ಶಾಸ್ತ್ರಗಳನ್ನು ಇಂದು ಕೂಡ ಜೋಪಾನವಾಗಿ ಇಟ್ಟಿದ್ದಾರೆಂದರೆ ಒಬ್ಬನ ಕಲಾಂ ಅಂತ್ಯ ದಿನದವರೆಗೂ ಇಲ್ಲಿ ನೆಲೆ ನಿಲ್ಲಬೇಕು ಎಂದು ಸಾವಿರಾರು, ಸಹಸ್ರಾರು, ಲಕ್ಷಾಂತರ ಮಂದಿಯ ಬಯೋಡಾಟಗಳನ್ನು ಅವರ ಜನನ ಎಲ್ಲಿ, ಅವರ ಮರಣ ಎಲ್ಲಿ ಎಂಬುದನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ಅದು ಸರಿಯೇ ಇದೆ, ಅವರು ಸರಿಯಾಗಿ ಹೇಳಿದ್ದಾರೆ ಎಂಬುದನ್ನು ಚರ್ಚಿಸಲೋಸ್ಕರ ಇಲ್ಲಿ ದಶಲಕ್ಷ ಬರುವಂತಹ ಜನರ ಬಯೋಡಾಟಗಳನ್ನು ಇಲ್ಲಿ
ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಅದು ಈ ಜಗತ್ತಿನಲ್ಲಿರುವುದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಶೇಷತೆ. ನನ್ನ ಕರ್ತವ್ಯ ಉದ್ಘಾಟನೆ, ಅದಕ್ಕೆ ನಾ ಬರ್ತಾ ಇದ್ದೇನೆ. ಮತ್ತೊಂದು ವಿಶೇಷತೆ ಇದೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು, ಅಲ್ ನಬಿಯುಲ್ ಉಮ್ಮಿ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕುರ್ಆನ್ ಪರಿಚಯಿಸುವುದು ನಿರಕ್ಷರಿ ಎಂದಾಗಿದೆ. ನಮಗೆ ಸಂಬಂಧಿಸಿದಂತೆ ಕೊರತೆಯಾದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದು ಕೂಡ ವಿಶೇಷತೆಯಾಗಿ ಮಾರ್ಪಾಡುವಂತ ಇದೆ. ಏಕೆಂದರೆ ಇದನ್ನು ಅತ್ಯಂತ ನಾಜೂಕಾಗಿ ನಮಗೆ ಹೇಳಬೇಕಾದಂತಹ ಸಂದರ್ಭದಲ್ಲಿ ಇದ್ದೇವೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅರಬಿಯಲ್ಲಿ 2-3 PhDಗಳಿದ್ದರೆ, ಅರಬಿಯಲ್ಲಿ ಪಿಜಿಗಳಿದ್ದರೆ ಖಂಡಿತವಾಗಿಯೂ ಕೂಡ ಈ ಕುರ್ಆನ್ ಎಂಬ ಮಹತ್ತಾದ ಗ್ರಂಥವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವತೀರ್ಣಗೊಳಿಸಿದ್ದಾರೆ. ಅದನ್ನು ಪೈಗಂಬರ್ ಹೇಳಿದ್ದರೆ ಖಂಡಿತವಾಗಿಯೂ ಕೂಡ ಅವರ ಕಲಿಕೆಯಿಂದ, ಅವರ ಅರಬಿ ಜ್ಞಾನದಿಂದ ಇದನ್ನು ಉಂಟು ಮಾಡಿದ್ದಾರೆ ಎಂದು ಅಂತ್ಯ ದಿನದವರೆಗೆ ಬರುವಂತಹ ವಿಮರ್ಶನಾಕಾರರು, ಟೀಕಾಕಾರರು ಹೇಳಬಹುದು ಎಂಬ ನೆಲೆಗಟ್ಟಿನಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಲ್ಲಾಹು ನಿರಕ್ಷರಿಯಾಗಿಟ್ಟ. ನಾನೊಂದು ಮಾತನ್ನು ಹೇಳಬಯಸ್ತಾ ಇದ್ದೇನೆ. ಕೇರಳದ ಕವಿಯಾದಂತಹ ಕಲ್ಪಟ್ಟ ನಾರಾಯಣರು ಮಾತು ಹೇಳ್ತಾರೆ, ಅದನ್ನು ಕನ್ನಡದಲ್ಲಿ ನಾ ಹೇಳ್ತೇನೆ. ಓ ಪ್ರವಾದಿವರಿಯರೇ, ತಾವು ನಿರಕ್ಷರಿಯಾಗಿರಲೂಬಹುದು, ತಾವು ನಿರಕ್ಷರಿ ಆಗಿರಲೂಬಹುದು, ಆದರೆ ತಾವು ಹೇಳಿದ್ದು ಈ ಹಿಂದೆ ಯಾರೂ ಬರೆಯದ್ದನ್ನು, ತಾವು ಹೇಳಿದ್ದು ಈ ಹಿಂದೆ ಯಾರೂ ಬರೆಯದ್ದನ್ನು ಇಂತಹ ನಿರಕ್ಷರಿಯಾದಂತಹ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 1400 ವರ್ಷಗಳಿಂದ ಈಚೆ ಬರುವಂತಹ ಕೋಟ್ಯಾಂತರ ಜನ ಸಮುದಾಯವನ್ನು, ಕೋಟ್ಯಾಂತರ ಅನುಯಾಯಿಗಳನ್ನು ಇಂದು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಇಂತಹ ಅರ್ಹವಾದ ಒಂದು ವ್ಯಕ್ತಿ ಇದ್ದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರ. ಇದು ಅವಕಾಶವಾದವಲ್ಲ. ಒಬ್ಬ ಮುಸಲ್ಮಾನನ ಜನನ, ಒಬ್ಬ ಮುಸಲ್ಮಾನನ ಮರಣ, ಅವನ ನಿದ್ದೆ, ಅವನ ಚಲನೆ, ಅವನ ಡ್ರೈವಿಂಗ್ ಎಲ್ಲವೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶದ ಮೇರೆಗೆ. ಹೆಚ್ಚಾಗಿ ಹೇಳಲೆ ಅವನ ಸೆಕ್ಸುವಲ್ ರಿಲೇಷನ್ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದಂತಹ ಮಾರ್ಗದಲ್ಲಿದೆ. ಇಂತಹ ಒಂದು ಅರ್ಹತೆ ಈ ಜಗತ್ತಿನಲ್ಲಿ ಆದರ್ಶ ಪುರುಷರ ಸಾಲಿನಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ ಇದೆ. ಖಗೋಳ ಶಾಸ್ತ್ರಜ್ಞರಾದಂತಹ ಮೈಕೆಲ್ ಹಚರ್ಡ್ ತನ್ನ 100 ಪ್ರಭಾವಿ ವ್ಯಕ್ತಿಗಳ ಸಾಲಿನಲ್ಲಿ 1ನೇ ಸ್ಥಾನವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೊಟ್ಟಾಗ ವಾರ್ತಾ ಸಮ್ಮೇಳನದಲ್ಲಿ ಅವರೊಂದಿಗೆ ಕೇಳುವುದಿದೆ, ನೀವು ಆರಾಧಿಸುವ ನಿಮ್ಮ ದೇವರಾದಂತಹ ಯೇಸು ಕ್ರಿಸ್ತನಿಗೆ 2ನೇ ಸ್ಥಾನ ಕೊಟ್ಟು ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯಾತಕ್ಕಾಗಿ ನೀವು 1ನೇ ಸ್ಥಾನವನ್ನು ಕೊಟ್ಟಿದ್ದೀರಿ ಎನ್ನಾಗ ಅವರು ವಾರ್ತಾ ಸಮ್ಮೇಳನದಲ್ಲಿ ಒಂದು ಉತ್ತರಿಸುವ ಉತ್ತರವಿದೆ. ದಾರ್ಶನಿಕವಾಗಿಯೂ, ಸೈದ್ಧಾಂತಿಕವಾಗಿಯೂ, ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ ಜಗತ್ತಿನ ಜನರ ಮುಂದೆ ಇಷ್ಟೊಂದು ಪ್ರಭಾವಿ ಸ್ಥಾನವನ್ನು ಹಿಡಿದಿಟ್ಟಂತಹ ಒಬ್ಬ ನಾಯಕರು ನನಗೆ ಪರಿಚಯವಿದ್ದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ನಾನು ಕ್ರಿಶ್ಚಿಯನ್ ಆಗಿರಬಹುದು, ಆದರೆ ಈ ವಿಚಾರವನ್ನು ನನಗೆ ಒಪ್ಪಲೇಬೇಕು ಎಂದು ಮೈಕೆಲ್ ಹಚರ್ಡ್ ಹೇಳಿದ್ದರೆ ಇಂದು ಕೂಡ ಚರಿತ್ರೆ ಪುಟಗಳಲ್ಲಿ ಅದು ದಾಖಲಾಗಿಲ್ಲವೇ ಪ್ರೀತಿಯ ಸಹೋದರರೇ? ಇನ್ನೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಚಾರಗಳು ನಮಗೆ ಹೇಳಲಿಕ್ಕಿದೆ. ಅಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಲ್ಲಿ ಜನಿಸುವಂತಹ ಸಂದರ್ಭದಲ್ಲಿ ಆ ಮಕ್ಕಾವನ್ನು ದ ಡಾರ್ಕ್ ಏಜ್, ಕಪ್ಪು ಯುಗ, ಕಗ್ಗತ್ತಲು ಯುಗ ಎಂದು ಕರೆಯಲಾಗಿತ್ತು. 23 ವರ್ಷದ ಪ್ರಬೋಧನೆ, ಕೇವಲ 23 ವರ್ಷದ ಅಧ್ಯಯನ. ಅಸ್ಹಾಬಿ ಕನ್ನುಜೂಮ್ ಫಬಿ ಅಯ್ಯಿಂ ಇಹ್ತದೈತುಂ ಇಹ್ತದೈತುಂ. ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಮಾತ್ರ ಬದುಕಿದ್ದಂತಹ, ತಾನುಟ್ಟಿಸಿದ ಮಗಳನ್ನು ಕೊಲ್ಲಲು ಯಾವುದೇ ಹಿಂಜರಿಯದಂತಹ ಸಮುದಾಯದ ಮುಂದೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಯ ಬಳಿಕ 23 ವರ್ಷಗಳಿದು ಹೇಳುವ ಮಾತಿದೆ, ಅಸ್ಹಾಬಿ ಕನ್ನುಜೂಮ್ ಫಬಿ ಅಯ್ಯಿಂ ಇಹ್ತದೈತುಂ ಇಹ್ತದೈತುಂ. ನನ್ನ ಸಹಾಬಾಗಳು, ನನ್ನ ಅನುಯಾಯಿಗಳು, ನೀವು ಡಾರ್ಕ್ ಏಜ್ ಎಂದು ಕರೆಯುತ್ತಿರುವ ಜನತೆ, ನೀವು ಕಪ್ಪು ಯುಗದಲ್ಲಿ ಬಳಲಿದವರು, ಬಾಳಿದವರು ಎಂದು ಕರೆಯುತ್ತಿದ್ದಲ್ಲ ಜನತೆ. ಕನ್ನುಜೂಮ್, ಅವರೀಗ ನಕ್ಷತ್ರ ಸಮಾನರು. ಫಬಿ ಅಯ್ಯಿಂ ಇಹ್ತದೈತುಂ ಇಹ್ತದೈತುಂ. ನಿಮಗೆ ಯಾರಾದರೂ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಅವರನ್ನು ಹಿಂಬಾಲಿಸುವುದಾದರೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗಲಿದೆ, ನೀವು ಸತ್ಪಥದಲ್ಲಿದ್ದೀರಿ ಎಂದು ಘೋಷಣೆ ಹೊರಡಿಸಲು ಈ ಜಗತ್ತಿನ ಯಾರಿಗಾದರೊಬ್ಬರು ಸಾಧ್ಯವಾಗಿದ್ದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾತ್ರ. ನಿಮ್ಗೆ ಗೊತ್ತಿರಬಹುದು, ಆ ಸಂದರ್ಭದಲ್ಲಿ ಅಲ್ಲಿ ಯಹೂದಿಗಳಿದ್ರು, ಕ್ರಿಶ್ಚಿಯನಿಗಳಿದ್ರು, ಅವರ ಮಿಷನರಿಗಳಿತ್ತು. ಈ ಮಿಷನರಿಗಳಿಗೆ ಅಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಾಗಿಲ್ಲ. ಬದಲಾವಣೆಯನ್ನು ತರಲು ಸಾಧ್ಯವಾದದ್ದು ಮಮತೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಕರುಣೆಯ
ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಮಾತ್ರವಾಗಿದ್ದು ಪ್ರೀತಿಯ ಸಹೋದರರೇ, ಆ ಜನತೆಗೆ ಬದುಕು ಹಕ್ಕನ್ನು ಕೊಟ್ಟದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಹೆತ್ತದ್ದು ಹೆಣ್ಣಾದರೆ ಮಣ್ಣಲ್ಲಿ ಹೂಳುವಂತಹ ಜನ ಸಮುದಾಯದ ಮುಂದೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಖೈರು ಮತಾಯಿ ದುನ್ಯಾ ಅಲ್ ಮರ್ಅತು ಸಾಲಿಹಾ, ಈ ಜಗತ್ತಿನ ಅತ್ಯಂತ ಬೆಲೆಬಾಳುವ ವಸ್ತು ಸದ್ಗುಣವಂತೆಯಾದ ಸುಶೀಲೆಯಾದ ಮಹಿಳೆಯಾಗಿದ್ದಾರೆ ಎಂದು ಹೇಳಿಕೊಡುವ ಮೂಲಕ ಅಲ್ ಜನ್ನತು ತಹತ ಅಕ್ದಾಮಿಲ್ ಉಮ್ಮಹಾತ್, ಸ್ವರ್ಗ ಇರುವುದು ತಾಯಿಯ ಕಾಲ್ಪಾದದಡಿ ಎಂದು ಹೇಳಿಕೊಡುವುದರ ಮೂಲಕ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ನಮ್ಮ ಸಂವಿಧಾನದ 1955ರ ತಿದ್ದುಪಡಿಯ ನಂತರ ಹೆಣ್ಣಿಗೆ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ವಾರಿಸು ಸ್ವತ್ತಿನಲ್ಲಿ ಅವಕಾಶ ಕಲ್ಪಿಸುವುದಾದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೆಂಡತಿಗೆ, ಮಕ್ಕಳಿಗೆ, ಸಹೋದರಿಗೆ, ತಾಯಿಗೆ, ಅಜ್ಜಿಗೆ ಒಬ್ಬ ಮನುಷ್ಯನ ಸ್ವತ್ತಿನಿಂದ ಇಂತಿಷ್ಟು ಭಾಗ ಇದೆ ಎಂದು ಅಂದು ಮಹಿಳೆಯರಿಗೆ ಸ್ವತ್ತಿನ ಅವಕಾಶವನ್ನು ಕೊಟ್ಟು ಅವರನ್ನು ಮಹಿಳಾ ಸಬಲೀಕರಣವನ್ನು ಮಾಡಿದ ಜಗತ್ನಾಯಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಂದು ಕೂಡ ಈ ಜಗತ್ತಿನ ಕೋಟ್ಯಾಂತರ ಮುಸಲ್ಮಾನರು ಅಂಗೀಕರಿಸಿ ಬದುಕುವುದು ಕೇವಲ ನಮ್ಮ ಆಧ್ಯಾತ್ಮಿಕ ನಾಯಕರಾದಕ್ಕಲ್ಲ, ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಒಬ್ಬ ಮನುಷ್ಯನು ಯಾವ ರೀತಿ ಬದುಕಬೇಕು ಎಂಬುದನ್ನು ಸಂಪೂರ್ಣವಾಗಿ ಕಲಿಸಿಕೊಟ್ಟ ನೇತಾರರಾಗಿದ್ದಾರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಕ್ಯಾಸ್ಟಿಸಂ, ಪರಸ್ಪರ ಜಾತಿ ಹೆಸರಿನಲ್ಲಿ ಪರಸ್ಪರ ಮೇಲು ಕೀಳು ಎಂಬ ಭಾವನೆಯಿಂದ ಬದುಕುತ್ತಿದ್ದ ಆ ಮಕ್ಕಾದ ಜನತೆಯೊಂದಿಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಾಯೋಗಿಕವಾದ ಪ್ರಬೋಧನೆಯನ್ನು ನಡೆಸುತ್ತಾರೆ. ಕರಿಯರಾದಂತಹ ಬಿಲಾಲ್ ಇಬ್ನ್ ರಬಾಹ್ ರಲಿಯಲ್ಲಾಹು ಅನ್ಹು, ಬಿಳಿಯರಾದಂತಹ ಸಲ್ಮಾನುಲ್ ಫಾರಿಸ್ ರಲಿಯಲ್ಲಾಹು ಅನ್ಹುರನ್ನು ಒಂದೇ ತಟ್ಟೆಯಲ್ಲಿ ಕುಳ್ಳಿರಿಸಿ ಊಟ ಮಾಡುವುದರ ಮೂಲಕ, ಊಟ ಮಾಡಿಸುವ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ರವಾನೆ ಮಾಡುತ್ತಾರೆ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಬಿಳಿಯೋ ಕರಿಯೋ ಧನಿಕನೋ ಬಡವನೋ ಇಲ್ಲಿ ವ್ಯತ್ಯಾಸಗಳಿಲ್ಲ. ವ್ಯತ್ಯಾಸ